ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲದ ವ್ಯವಸ್ಥಾಪಕರೇ. ನಿಮ್ಮೆಲ್ಲರಿಗೂ ಇವತ್ತಿನ ಮಂಗಳವಾರದ ಮುಂಜಾನೆಯ ಶುಭಾಶಯಗಳು. ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಾಲು ಸಾಲು ರಜೆಗಳು ಬಂದಿದ್ವು. ಶನಿವಾರದ ಒಂದು ಅರ್ಧ ದಿನದ ರಜದ ನಂತರ ಭಾನುವಾರ ಸಾಮಾನ್ಯ ರಜೆ ಇರ್ತಾ ಇತ್ತು. ಈ ಸಲ ವಿಶೇಷವಾಗಿ ಸೋಮವಾರ ಕೂಡ ರಜೆ ಬಂದಿರುತ್ತೆ. ಸೊ ನೀವೆಲ್ಲರೂ ರಜದ ಖುಷಿಯಲ್ಲಿ ಇದ್ದು ಮಂಗಳವಾರ ಮತ್ತೆ ಶಾಲೆಗೆ ಬರ್ಬೇಕು ಅಂತ ಹೇಳಿದ್ರೆ ಒಂಥರ ಬೇಜಾರಲ್ವಾ? ಹ ಬೇಜಾರಿಲ್ಲ, ಬಹಳ ಆಸಕ್ತಿದಾಯಕದಿಂದ ಶಾಲೆಗೆ ಬರ್ತೀವಿ ಅನ್ನುವಂತಹ ವರ್ಗ ಒಂದ್ ಕಡೆ. ಆದ್ರೆ ಇಲ್ಲ, ಇನ್ನೊಂದ್ ಸ್ವಲ್ಪ ದಿನ ರಜೆ ಇರ್ಬೇಕಿತ್ತು. ಅಕ್ಟೋಬರ್ ರಜೆ ಯಾವಾಗ ಬರುತ್ತೋ, ದಸರಾ ರಜೆ ಯಾವಾಗ ಬರುತ್ತೋ ಅಂತ ಅನ್ಕೊಂತಾ ಸಾಕ್ತಿ. ಸೊ ಒಟ್ಟಾರೆ ರಜಾ ಮುಗಿಸಿ ಎಲ್ಲ ಶಾಲೆಗೆ ಬಂದಿದ್ದೀರಾ ಅಂತ ಆಯ್ತು. ನಾನು ಕೂಡ ರಜೆಯಲ್ಲಿ ಚೆನ್ನಾಗಿ ತಿಂಡಿ ತಿನಿಸುಗಳೆಲ್ಲ ತಿಂದು ಗಂಟ್ಲು ಕಟ್ಕೊಂಡ್ಬಿಟ್ಟಿದ್ದೆ. ಗಂಟ್ಲು ಕಟ್ಟಿದೆ, ಕ್ಲಾಸ್ ಮಾಡ್ಬೇಕು, ನಿಮ್ಮೆಲ್ಲರಿಗೂ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸರಿ ಮಾಡ್ಕೊಬೇಕಲ್ವಾ? ಸ್ವಲ್ಪ ಬಿಸಿ ನೀರಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ಗಾಗ್ರಿಂಗ್ ಅಂತ ಮಾಡ್ತಾರೆ, ಅದನ್ನ ಮಾಡ್ದೆ. ಸೊ ಅದ್ರ ಪರಿಣಾಮ ಏನಾಯ್ತು, ನನ್ಗೆ ಬಿಸಿ ನೀರಿಗೆ ಉಪ್ಪನ್ನ ಸೇರಿಸಿದ ತಕ್ಷಣ ನನ್ಗೆ ನಮ್ಮ ಪಾಠದ ನೆನಪಾಯ್ತು. ದ್ರಾವಕ, ದ್ರಾವ್ಯ, ಗೊತ್ತಿದೆ ಇದೆಲ್ಲ ನಿಮ್ಗೆ ಅಥವಾ ಮರ್ತು ಬಿಟ್ಟಿದ್ದೀರಾ? ಅಥವಾ ಒಂದು ಚಿಕ್ಕ ರೀಕ್ಯಾಪ್ ಬೇಕು ಮೇಡಮ್ ಅಂತ ಹೇಳ್ತಿದ್ದೀರಾ? ಸೊ ಒಟ್ಟಾರೆ ಬನ್ನಿ, ಇವತ್ತಿನ ಚಾಪ್ಟರ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ, ನಮ್ಮಲ್ಲಿ ಕೌತುಕವನ್ನ ಹುಟ್ಟಿಸುವಂತಹ, ನಮ್ಮ ಸುತ್ತಲಿನ ವಿಷಯಗಳ ಬಗ್ಗೆನ ಹೀಗೂ ಕೂಡ ಯೋಚಿಸಬಹುದಾ ಅಂತ ಹೇಳ್ಕೊಡುವಂತಹ, ಇಡೀ ಕ್ಲಾಸ್ ಪೂರ್ತಿ ನಿಮ್ಗೆ ಸ್ವಲ್ಪನೂ ಬೋರ್ ಹೊಡಿದೆ ಇಷ್ಟ ಆಗುವಂತಹ ಕ್ಲಾಸ್. ಅದೇನದು? ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಈಗ ನಾನು ಹಿಂದಿನ ಕ್ಲಾಸ್ ನಲ್ಲಿ ಮಾತಾಡ್ತಾ ಇದ್ದೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂತ ಹೇಳಿದ್ರೆ ಅವರು ಅದು ಕಲಬೆರಕೆ ಆಗಿದ್ಯಾ ಇಲ್ವಾ ಅಂತ ನೋಡ್ತಾರೆ ಅಲ್ವಾ? ಕಲಬೆರಕೆ ಅಥವಾ ಅಡಲ್ಟ್ರೇಷನ್ ಆಗಿದ್ಯಾ ಇಲ್ವಾ ಅಂತ ನೋಡ್ತಾರೆ. ಆದ್ರೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಹತ್ರ ನಾವು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂದ್ರೆ ಆ ಒಂದು ವಸ್ತುವು ಆಗಿರುವಂತಹ ಘಟಕಾಂಶಗಳ ಬಗ್ಗೆ, ಮತ್ತೆ ಅವು ಎಷ್ಟು ದ್ರವ್ಯಗಳು ಸೇರಿ ಆಗಿರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅವಾಗ ನಮ್ಗೆ ಬರೋದೇ ಮಿಶ್ರಣ. ನೆನ್ಪಿದ್ಯಾ? ಮಿಶ್ರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಿಶ್ರಣ ಅಂತ ಹೇಳಿದ್ರೆ ಏನು, ಮಿಶ್ರಣದ ಲಕ್ಷಣಗಳು ಏನೇನು, ಅದ್ರಲ್ಲಿ ಯಾವ್ಯಾವ ವಿಧಗಳಿದೆ ಅನ್ನೋದನ್ನ ನೋಡಿದ್ವಿ. ಅದಕ್ಕೆ ತಕ್ಕಂತೆ ಒಂದು ಒಳ್ಳೆಯ ಚಟುವಟಿಕೆಯನ್ನು ಕೂಡ ಮಾಡಿದ್ವಿ. ಆ ಚಟುವಟಿಕೆಯನ್ನು ನಾನೀಗ ಪುನರ್ವರ್ತಿಸ್ತೀನಿ, ಮತ್ತೆ ಹೇಳ್ತೀನಿ. ಅರ್ಥ ಆಯ್ತಾ? ಕಾರಣ ಯಾತಕ್ಕೆ ನಾನು ಮತ್ತೆ ಹೇಳ್ತೀನಿ ಆ ಚಟುವಟಿಕೆನ ಅಂತ ಹೇಳಿದ್ರೆ, ಇವತ್ತಿನ ಕ್ಲಾಸ್ ಸಂಪೂರ್ಣವಾಗಿ ಅವಲಂಬಿತವಾಗಿರೋದು ಈ ಚಟುವಟಿಕೆ 2.2 2.2 ಮೇಲೆ. ಸೊ ಆದ್ರಿಂದ ಪೇಜ್ ನಂಬರ್ 21 ಓಪನ್ ಮಾಡಿ ಇನ್ನೊಮ್ಮೆ ಆ ಚಟುವಟಿಕೆಯನ್ನ ಹೇಳ್ತೀನಿ ನಾನು. ಆ ಚಟುವಟಿಕೆನ ಹೇಳಿದ ನಂತರ ಇವತ್ತಿನ ಕ್ಲಾಸ್ ನ ಟಾಪಿಕ್ ನ ಮುಂದುವರಿಸ್ತಾ ಸಾಗೋಣ. ತಿಳಿತಾ? ಸೊ ಇದೀಗ ಚಟುವಟಿಕೆ ಹೀಗಿದೆ. ನಿಮ್ಮ ತರಗತಿಯಲ್ಲಿ ನೀವೆಲ್ಲರೂ ಕೂಡ ಏನ್ ತರಗತಿಯಲ್ಲಿದ್ದೀರಾ, ಆ ತರಗತಿಯಲ್ಲಿ ನೀವು ABCD ಅನ್ನುವಂತಹ 4 ವರ್ಗವಾಗಿ ವಿಂಗಡಣೆಯನ್ನ ಹೊಂದಬೇಕಾಗುತ್ತೆ. ಈಗ ಗುಂಪು ಎಗೆ ತಾಮ್ರದ ಸಲ್ಫೇಟ್ ನ ಕೆಲವು ಹರಳುಗಳನ್ನ ನೀಡಲಾಗುತ್ತೆ. ನಾನು ಹಿಂಗ್ ಬರಿತೀನಿ, ತಾಮ್ರದ ಸಲ್ಫೇಟ್ ನ ಕೆಲವೊಂದು ಹರಳುಗಳು. ಆಯ್ತಾ? ಅದೇ ತರ ಗುಂಪು ಬಿಗೆ ತಾಮ್ರದ ಸಲ್ಫೇಟ್ ಅಂದ್ರೆ ಪುಡಿ, ತಾಮ್ರದ ಸಲ್ಫೇಟ್, ಇಲ್ಲಿ ಹರಳು, ಇಲ್ಲಿ ಘನ, ಇಲ್ಲಿ ಪುಡಿಯನ್ನ ಕೊಡ್ತೀವಿ. ಈಗ ಗುಂಪು ಸಿಗೆ ಸುಣ್ಣದ ಪುಡಿ ಅಥವಾ ಗೋಧಿ ಹಿಟ್ಟು, ನಾನು ಗೋಧಿ ಹಿಟ್ಟು ಅಂತ ಇಲ್ಲಿ ಬರೀತೀನಿ. ಅರ್ಥ ಆಯ್ತಾ? ಅದೇ ತರ ಗುಂಪು ಡಿಗೆ ಹಾಲಿನ ಕೆಲವು ಹನಿಗಳು ಅಥವಾ ಶಾಯಿಯ ಕೆಲವು ಹನಿಗಳು. ಶಾಯಿ ಅಂದ್ರೆ ಇಂಕ್, ಹಾಲು ಅಥವಾ ಶಾಯಿ, ಇವುಗಳನ್ನ ಕೊಡ್ತೀವಿ. ಈಗ ಪ್ರತಿ ತಂಡವು ನೀಡಿರುವ ಮಾದರಿಗಳನ್ನ ನೀರಿಗೆ ಬೆರೆಸಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕಬೇಕು. ಮಿಶ್ರಣದಲ್ಲಿ ಕಣಗಳು ಕಾಣಿಸ್ತಾ ಇದೆಯಾ ಅಂತ ನೋಟ್ ಮಾಡ್ಕೊಳ್ಳಿ. ಬೀಕರ್ ನಲ್ಲಿರುವಂತಹ ಮಿಶ್ರಣದ ಮೂಲಕ ಹಾಯುವಂತೆ ಬೆಳಕನ್ನ ಹಾಯಿಸಿ ಮತ್ತು ಮುಂಭಾಗದಿಂದ ವೀಕ್ಷಿಸಿ ಬೆಳಕಿನ ಕಿರಣದ ಪಥ ಕಾಣಿಸ್ತಾ ಇದೆಯಾ ಅಂತ ಅನ್ಬಿಟ್ಟು ಬೀಕರ್ಗೆ ನೀವು ಬೆಳಕಿನ ಕಿರಣಗಳ ಪಥ ಕಾಣಿಸ್ತಾ ಇದೆಯಾ ಅಂತ. ಮೇಡಮ್, ಇದು ಬಹಳ ಸಿಂಪಲ್ ಆಗಿರೋ ಎಕ್ಸ್ಪೆರಿಮೆಂಟ್, ನಾವು ಮನೇಲೂ ಕೂಡ ಮಾಡಬಹುದು ಅಂತ ನೀವ್ ಅನ್ಕೊಂಡ್ರೆ ಇಲ್ಲ, ಮನೇಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಸ್ಟೀಲ್ ಲೋಟ ಅಥವಾ ಇನ್ನೊಂದು ತಗೊಂಡ್ರೆ ಕಾಣಲ್ಲ. ಅದು ನಿಮ್ಗೆ ಒಂದು ಬೀಕರ್ ನಲ್ಲೇ ಇದು ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಈಗ ಮಿಶ್ರಣ ಅಲುಗಾಡದಂತೆ ಕೆಲವು ನಿಮಿಷಗಳ ಕಾಲ ಹಾಗೆ ಬಿಡಿ, ಮತ್ತು ಈ ಸಮಯದಲ್ಲಿ ಸೋಸುವಿಕೆಯ ಉಪಕರಣವನ್ನು ಜೋಡಿಸಿದ ಹಾಗೆ, ಇಲ್ಲಿ ನಮ್ಗೆ ಟೆಕ್ಸ್ಟ್ ಬುಕ್ ನಿಮ್ಗೆ ತೋರಿಸಿರೋ ಹಾಗೆ ಮಿಶ್ರಣವು ಸ್ಥಿರವಾಗಿದೆಯೇ ಅಥವಾ ಕಣಗಳು ಸ್ವಲ್ಪ ಸಮಯದ ನಂತರ ತಳ ಸೇರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ.
ಮಿಶ್ರಣವನ್ನ ಸೋಸು ಕಾಗದದ ಮೇಲೆ ಏನಾದ್ರೂ ಉಳಿಕೆ ಕಂಡು ಬಂದಿದೆಯಾ ಅಂತ ಫಲಿತಾಂಶವನ್ನ ಚರ್ಚಿಸಿ ಮತ್ತು ಅಭಿಪ್ರಾಯವನ್ನ ರೂಪಿಸಿ. ಎ ಮತ್ತೆ ಬಿ ಗುಂಪುಗಳು ದ್ರಾವಣವನ್ನ ಪಡೆದಿರುತ್ತೆ. ಯಾಕಂದ್ರೆ ತಾಮ್ರದ ಸಲ್ಫೇಟ್ನ ಹರಳುಗಳು ಮತ್ತೆ ತಾಮ್ರದ ಸಲ್ಫೇಟ್ ಹಾಕಿರೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? ದ್ರಾವಣ ಸಿಗುತ್ತೆ ಅಲ್ವಾ? ಅದೇ ರೀತಿ ಸಿ ಗುಂಪು ನಿಲಂಬಿತ ಮಿಶ್ರಣವನ್ನ ಹೊಂದಿರುತ್ತೆ. ಏನ್ ಹೊಂದಿರುತ್ತೆ? ನಿಲಂಬಿತ ಮಿಶ್ರಣ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇವತ್ತಿನ ಪಾಠದಲ್ಲಿ ಇವುಗಳ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನಿಲಂಬಿತ ಮಿಶ್ರಣ ಸಿ ಗುಂಪು ಪಡೆದಿರುತ್ತೆ. ಅದೇ ರೀತಿ ಡಿ ಗುಂಪು ಕಲಿಲ ದ್ರವಣವನ್ನ ಪಡೆದಿರುತ್ತೆ. ಅರ್ಥ ಆಯ್ತಾ? ಏನ್ ಪಡೆದಿರುತ್ತೆ? ಕಲಿಲ ದ್ರವಣವನ್ನ ಪಡೆದಿರುತ್ತೆ. ಇದು ದ್ರಾವಣ, ಇದು ನಿಲಂಬಿತ ಮಿಶ್ರಣ, ಇದು ಕಲಿಲ ದ್ರಾವಣ. ಅರ್ಥ ಆಯ್ತಾ? ದ್ರಾವಣ ಎ ಮತ್ತೆ ಬಿ, ಸಿ ಗುಂಪು ನಿಲಂಬಿತ ಮಿಶ್ರಣ, ಡಿ ಗುಂಪು ಕಲಿಲ ದ್ರಾವಣವನ್ನ ಹೊಂದಿರುತ್ತೆ. ಸೊ ಈಗ ಏನ್ ಮೇಡಮ್ ಇವೆಲ್ಲ? ಈಗ ನಾವು ದ್ರಾವಣ, ನಿಲಂಬಿತ ಮಿಶ್ರಣ, ಕಲಿಲ ದ್ರಾವಣಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಈಗ ದ್ರಾವಣದ ಬಗ್ಗೆ ನಾನು ಹೋದ ಕ್ಲಾಸ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ದ್ರಾವಣದಿಂದ ನಮ್ಗೆ ಸಿಗೋದು ದ್ರಾವಕ ಮತ್ತೆ ದ್ರವ್ಯ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಫಾಸ್ಟ್ ಆಗಿ ಅದೊಂದನ್ನ ಬ್ರಷ್ ಅಪ್ ಮಾಡ್ತಾ ಹೋಗ್ತೀನಿ. ಬ್ರಷ್ ಅಪ್ ಅಂದ್ರೆ ಒಂದು ಚಿಕ್ಕ ರೀಕ್ಯಾಪ್ ತರ ಮಾಡ್ತಾ ಹೋಗ್ತೀನಿ. ಓಕೆ, ಈ ಚಾಪ್ಟರ್ ಬಹಳ ಸೊಗಸಾಗಿದೆ. ನಿಮ್ಗೆಲ್ಲಾದ್ರೂ ಏನಾದ್ರೂ ಡೌಟ್ ಗಳಿದ್ರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ಆಯ್ತಾ ಮಕ್ಳೇ? ಈಗ ಮೊದಲನೇದಾಗಿ ದ್ರಾವಣ. ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ. ಮಿಶ್ರಣದಲ್ಲಿ ಎರಡು ವಿಧ ಅಂದ್ರೆ ಸಮರೂಪ ಮಿಶ್ರಣ ಮತ್ತೆ ಇನ್ನೊಂದು ಬೇರೆ ಮಿಶ್ರಣ. ಸೊ ಆ ಸಮರೂಪ ಮಿಶ್ರಣವೇ ದ್ರಾವಣ. ಎರಡು ಮತ್ತೆ ಹೆಚ್ಚು. ವಿವಿಧ ರೀತಿಯ ದ್ರಾವಣಗಳನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಕಾಣ್ತೀರಾ. ಲಿಮೊನೇಡ್, ಸೋಡಾ ನೀರು ಮುಂತಾದವು ದ್ರಾವಣಗಳಿಗೆ ಉದಾಹರಣೆಗಳಾಗಿವೆ. ಸಾಮಾನ್ಯವಾಗಿ ದ್ರಾವಣ ಎಂದರೆ ದ್ರವ ವಸ್ತುಗಳಾಗಿದ್ದು ಘನ, ದ್ರವ ಅಥವಾ ಅನಿಲ ವಸ್ತುವು ಕರಗಿರುತ್ತದೆ ಎಂದು ನಾವು ಯೋಚಿಸುತ್ತೇವೆ. ಆದರೆ ನಾವು ಘನರೂಪದ ದ್ರಾವಣವನ್ನ, ಮಿಶ್ರ ಲೋಹಗಳು ಮತ್ತು ಅನಿಲ ರೂಪದ ದ್ರಾವಣವನ್ನ ಗಾಳಿ ಕೂಡ ಪಡೆಯಬಹುದು. ದ್ರಾವಣಗಳಲ್ಲಿ ಕಣಗಳ ಮುಟ್ಟದಲ್ಲಿ ಏಕರೂಪತೆ ಇರುತ್ತದೆ. ಉದಾಹರಣೆಗೆ ಲಿಮೊನೇಡ್ ಅಂತಹ ರುಚಿಯು ಒಂದೇ ರೀತಿಯಾಗಿರುತ್ತದೆ. ಇದರಿಂದಾಗಿ ಸಕ್ಕರೆ ಅಥವಾ ಉಪ್ಪಿನ ಕಣಗಳು ದ್ರಾವಣದಲ್ಲಿ ಏಕರೂಪವಾಗಿ ವಿತರಣೆಗೊಂಡಿದೆ ಎಂದು ತಿಳಿಯುತ್ತದೆ. ಈಗ ನಾನು ಒಂದು ನೀರಿಗೆ ಸಕ್ಕರೆಯನ್ನ ಬೆರೆಸ್ತೆ ಅಂತ ಇಟ್ಕೊಳ್ಳಿ. ಸಕ್ಕರೆಯನ್ನ ಬೆರೆಸ್ತೆ ಅಂತ ಇಟ್ಕೊಳ್ಳಿ. ಆಗ ನೀರು ಹೇಗಿರುತ್ತೆ? ಕೆಲವೊಂದು ಭಾಗ ಮಾತ್ರ ಸಿಹಿ, ಕೆಲವೊಂದು ಭಾಗ ಮಾಮೂಲಿ ನೀರು, ಸಾದಾ ನೀರು ಆ ರೀತಿ ಇರುತ್ತಾ? ಇಲ್ಲ, ಎಲ್ಲಾ ಕಡೆ ಅದು ಹರಡು ಬಿಟ್ಟಿರುತ್ತಲ್ವಾ? ಸೊ ಅದನ್ನ ದ್ರಾವಣ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ದ್ರಾವಣವು ದ್ರಾವಕ ಮತ್ತು ದ್ರವ್ಯಗಳು ಎಂಬ ಎರಡು ಘಟಕಾಂಶಗಳಿಂದ ಆಗಿರುತ್ತೆ. ಏನೇನ್ ಹೇಳಿದ್ದೆ ನಾನಿಲ್ಲಿ? ದ್ರಾವಕ ಹಾಗೂ ದ್ರಾವ್ಯ, ಈ ಎರಡು ಘಟಕಾಂಶಗಳಿಂದ ಆಗಿರೋದೇ ದ್ರಾವಣ. ತನ್ನಲ್ಲಿ ಇತರ ಘಟಕಾಂಶಗಳನ್ನ ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನ ಸಾಮಾನ್ಯವಾಗಿ ದ್ರಾವಕ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀರು ತನ್ನಲ್ಲಿ ಇತರ ಘಟಕಾಂಶಗಳನ್ನ ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನ ದ್ರಾವಕ ಅಂತ ಕರೀತಾರೆ. ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶವನ್ನ ದ್ರಾವ್ಯ ಅಂದ್ರೆ ಸಕ್ಕರೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಯಾವ್ದು ಬೇರೆ ವಸ್ತುವನ್ನ ತನ್ನಲ್ಲಿ ಕರಗಿಸ್ಕೊಳ್ಳುತ್ತೋ ಅದು ನೀರು ಅಂದ್ರೆ ದ್ರಾವಣ ಆಗುತ್ತೆ, ದ್ರಾವಕ ಆಗುತ್ತೆ. ಯಾವ್ದು ಬೇರೆ ವಸ್ತು ದ್ರಾವಕದಲ್ಲಿ ಕರಗಿ ಹೋಗುತ್ತೋ ಅದು ದ್ರಾವ್ಯ ಆಗುತ್ತೆ. ಇದು ದ್ರಾವಕ ಮತ್ತೆ ದ್ರಾವ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅದಕ್ಕೆ ಕೆಲವೊಂದು ಉದಾಹರಣೆಗಳು ಕೊಟ್ಟಿದ್ರು ನಿಮ್ಗೆ. ಈಗ ದ್ರಾವಣದ ಗುಣಗಳನ್ನು ಕೂಡ ನಾವು ಹೋದ್ ಕ್ಲಾಸ್ ನಲ್ಲಿ ನೋಡಿದ್ವಿ. ಅವು ಸಮರೂಪದ ಮಿಶ್ರಣವಾಗಿರುತ್ತೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ದ್ರಾವಣದ ಗುಣಗಳನ್ನ ವಿವರಿಸಿ ಅಂತ ಕೇಳಬಹುದು ನಿಮ್ಗೆ. ಅರ್ಥ ಆಯ್ತಾ? ಸೊ ದ್ರಾವಣದ ಸಮರೂಪ ಮಿಶ್ರಣವಾಗಿದೆ. ದ್ರಾವಣದಲ್ಲಿ ಕಣಗಳ ವ್ಯಾಸವು ಏನ್ ಮಕ್ಳೇ? 1 nm ಅಂದ್ರೆ 10⁹ ಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಇವು ಬರಿಗಣ್ಣಿನಲ್ಲಿ ಕಾಣಿಸೋದಿಲ್ಲ. ಕಣಗಳ ಗಾತ್ರವು ಬಹಳ ಸಣ್ಣದಾಗಿರೋದ್ರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುವುದಿಲ್ಲ. ಆದ್ರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಬೆಳಕಿನ ಪಥವು ಕಂಡು ಬರುವುದಿಲ್ಲ. ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವ ದ್ರಾವ್ಯ ಕಣಗಳನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ.
ದ್ರಾವಣವನ್ನ ಅಲುಗಾಡಿಸದಿದ್ದರೂ ದ್ರಾವ್ಯ ಕಣಗಳು ತಳ ಸೇರೋದಿಲ್ಲ, ಅಂದ್ರೆ ದ್ರಾವಣವು ಸ್ಥಿರವಾಗಿರುತ್ತದೆ. ಸೊ ಒಂದು ದ್ರಾವಣವು ಸ್ಥಿರವಾಗಿರ್ತದೆ, ಅಲುಗಡ್ಸಕ್ಕಾಗಲ್ಲ. ಮತ್ತೆ ಅದ್ರ ಒಳಗಡೆ ಇರುವಂತಹ ಕಣಗಳನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕಣಗಳ ಗಾತ್ರ ತುಂಬಾ ಚಿಕ್ಕದಾಗಿರೋದ್ರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡು ಬರೋದಿಲ್ಲ. ಮತ್ತೆ ಇದು ಸಮರೂಪ ಮಿಶ್ರಣವಾಗಿದೆ. ಇವುಗಳು ಬಹಳ ಚಿಕ್ಕದಾಗಿರೋದ್ರಿಂದ ಬರೀ ಕಣ್ಣಲ್ಲಿ ಕಾಣಿಸೋದಿಲ್ಲ. ಇದು ದ್ರಾವಣಗಳ ಗುಣಗಳು. ಈಗ ಇವತ್ತಿನ ಕ್ಲಾಸ್ ನಲ್ಲಿ ಆಯ್ತಾ, ಇದಿಷ್ಟು ನಾನು ಏನ್ ಹೇಳಿದ್ದು ಹೋದ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನ ಹೇಳ್ತಾ ಬಂದೆ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ದ್ರಾವಣದ ಸಾರತೆ ಬಗ್ಗೆ ತಿಳ್ಕೊಂತ ಹೋಗೋಣ. ದ್ರಾವಣದ ಸಾರತೆ ಬಗ್ಗೆ ತಿಳ್ಕೊಂತ ಹೋಗೋಣ. ಈಗ ಚಟುವಟಿಕೆ 2.2 ನೆನ್ಪಿಟ್ಕೊಳ್ಳಿ. ABCD ಅಂತ ಬರ್ದಿದ್ದೀವಿ ನಾವು. ಅದರಲ್ಲಿ ಗುಂಪು A ಮತ್ತೆ Bಗಳು ವಿಭಿನ್ನ ರೀತಿಯ ಛಾಯೆಯುಳ್ಳ ದ್ರಾವಣಗಳನ್ನ ಪಡೆದಿರೋದು ನಾವು ಗಮನಿಸಿದ್ವಿ. ಏನೇನ್ ಪಡೆದಿದ್ವು? ಎ ಗುಂಪು ಪಡೆದಿದ್ದು ಏನಿತ್ತು? ಯಾರು ಹೇಳ್ತೀರಾ? ತಾಮ್ರದ ಸಲ್ಫೇಟ್ನ ಹರಳುಗಳು ಎ ಗುಂಪು ಪಡೆದಿತ್ತು. ಆದ್ರೆ ಬಿ ಗುಂಪು ತಾಮ್ರದ ಸಲ್ಫೇಟ್ ಅಂದ್ರೆ ಪುಡಿಯನ್ನ ಪಡೆದಿತ್ತು. ಹರಳು ಮತ್ತೆ ಪುಡಿ ಅವುಗಳ ಛಾಯೆ ಬೇರೆ ಇರುತ್ತಾ? ಹೌದಾ? ಆದ್ರಿಂದ ನಮ್ಗೆ ತಿಳಿಯುವುದು ಏನಂದ್ರೆ ದ್ರಾವಣದಲ್ಲಿ ದ್ರಾವ್ಯ ಮತ್ತು ದ್ರಾವಕಗಳ ಪ್ರಮಾಣದಲ್ಲಿ ವ್ಯತ್ಯಾಸಗಳಿರಬಹುದು. ಅರ್ಥ ಆಯ್ತಾ? ದ್ರಾವಣದಲ್ಲಿರುವ ದ್ರಾವ್ಯದ ಪರಿಮಾಣ ಅಂದ್ರೆ ಮೆಷರ್ಮೆಂಟ್. ಬರ್ದಿಟ್ಕೊಳ್ಳಿ ಇದನ್ನೆಲ್ಲ. ಮೆಷರ್ಮೆಂಟ್ ಪರಿಮಾಣ ಅಂದ್ರೆ ಅರ್ಥ ಆಯ್ತಾ? ಸೊ ಈಗ ದ್ರಾವಣದಲ್ಲಿರುವಂತಹ ದ್ರಾವ್ಯದ ಪರಿಮಾಣವನ್ನ ಆಧರಿಸಿ ಸಾರೀಕೃತ ಅಥವಾ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಸೊ ನಾವು ದ್ರಾವಣದಲ್ಲಿರುವಂತಹ ಪರಿಮಾಣವನ್ನ ಆಧರಿಸಿ ಏನಂತ ಹೇಳ್ತೀವಿ? ಸಾರೀಕೃತ ಹಾಗೂ ಪರ್ಯಾಪ್ತ ಕಾಣ್ತಾ ಇದೆಯಾ? ಸಾರೀಕೃತ, ಪರ್ಯಾಪ್ತ ಅನ್ನುವಂತಹ 3 ವಿಂಗಡಣೆಯಾಗಿ ನಾವು ದ್ರಾವಣವನ್ನ ವಿಂಗಡಿಸ್ತಾ ಹೋಗ್ತೀವಿ. ಸಾರಾರಿಕ್ತ ಮತ್ತು ಸಾರೀಕೃತ ಎನ್ನುವುದು ಹೋಲಿಕೆಯ ಪದಗಳು. ಚಟುವಟಿಕೆ 2.2ರಲ್ಲಿ ಎ ಗುಂಪು ಪಡೆದ ದ್ರಾವಣವು ಬಿ ಗುಂಪು ಪಡೆದ ದ್ರಾವಣಕ್ಕೆ ಹೋಲಿಸಿದಲ್ಲಿ ಅದು ಸಾರಾರಿಕ್ತವಾಗಿತ್ತು. ಸೊ ತಾಮ್ರದ ಸಲ್ಫೇಟ್ನ ಹರಳುಗಳಿಗೂ ಮತ್ತೆ ತಾಮ್ರದ ಸಲ್ಫೇಟ್ಗೂ ವ್ಯತ್ಯಾಸ ಇದೆಯಲ್ಲ, ಸೊ ಅದು ಏನಾಗಿತ್ತು? ಸಾರಾರಿಕ್ತವಾಗಿತ್ತು. ಅರ್ಥ ಆಯ್ತಾ? ಈಗ ಇನ್ನೊಂದು ಚಟುವಟಿಕೆ. ಸರಿಸುಮಾರು 50 ml ನೀರನ್ನ 2 ಬೀಕರ್ಗಳಲ್ಲಿ ತೆಗೆದುಕೊಳ್ಳಿ. 50 ml ನೀರನ್ನ 2 ಬೀಕರ್ಗಳಲ್ಲಿ ತೆಗೆದುಕೊಳ್ಳಿ. ಒಂದು ಬೀಕರ್ಗೆ ಉಪ್ಪು ಮತ್ತೆ ಎರಡನೇ ಬೀಕರ್ಗೆ ಸಕ್ಕರೆ ಅಥವಾ ಸೋಡಿಯಂ ಕ್ಲೋರೈಡ್ ಸೇರಿಸಿ ಚೆನ್ನಾಗಿ ಕಲಕಿ. ಸೊ ಇದ್ರಲ್ಲಿ ಏನಿದೆ? ಉಪ್ಪು. ಇದ್ರಲ್ಲಿ ಏನಿದೆ? ಸಕ್ಕರೆ. ಹಾಕಿ ಚೆನ್ನಾಗಿ ಕಲಕಿ. ಈಗ ಇನ್ನೂ ಹೆಚ್ಚಿನ ದ್ರಾವ್ಯವನ್ನ ಕರಗಿಸಲು ಸಾಧ್ಯವಿಲ್ಲದಾಗ ಬೀಕರ್ ನಲ್ಲಿರುವ ದ್ರಾವಣವನ್ನ ಕಾಯಿಸಿ ತಾಪವನ್ನ 5 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಿಸಿ. ಅದನ್ನ ಕಾಯಿಸಿ 5 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಿಸಿ ವಿಜ್ಞಾನದ ಶಿಕ್ಷಕರ ಸಹಾಯ ತೆಗೆದುಕೊಂಡೇ ಈ ಒಂದು ಪ್ರಯೋಗವನ್ನ ನೀವು ಮಾಡ್ಬೇಕಾಗತ್ತೆ. ಮತ್ತೆ ದ್ರಾವ್ಯ ಅಂದ್ರೆ ಏನ್ ಮಕ್ಳೇ? ಇಲ್ಲಿ ದ್ರಾವಕ ಬಂದು ನೀರು, ದ್ರಾವ್ಯ ಅಂದ್ರೆ ಉಪ್ಪು ಮತ್ತು ಸಕ್ಕರೆ ಅಲ್ವಾ? ದ್ರಾವ್ಯವನ್ನ ಸೇರಲು ಪ್ರಾರಂಭಿಸಿ. ನಿರ್ದಿಷ್ಟ ಅಂದ್ರೆ ಕೊಟ್ಟಿರುವ ತಾಪದಲ್ಲಿ ನೀರಿನಲ್ಲಿ ವಿಲೀನಗೊಳಿಸಿರುವ ಉಪ್ಪು ಮತ್ತೆ ಸಕ್ಕರೆ ಅಥವಾ ಸೋಡಿಯಂ ಕ್ಲೋರೈಡ್ ಪರಿಮಾಣವು ಒಂದೇ ಆಗಿದೆಯೇ, ಅದರ ಮೆಷರ್ಮೆಂಟ್ ಒಂದೇ ಆಗಿದೆಯೇ ಅಂತ ನೋಡಿ. ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಬಹುದಾದಷ್ಟು ದ್ರಾವ್ಯವನ್ನ ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತ ಹೇಳ್ತಾರೆ. ಐ ರಿಪೀಟ್, ಯಾವುದೇ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂದ್ರೆ ಸಂತೃಪ್ತ ದ್ರಾವಣ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನ ವಿಲೀನಗೊಳಿಸಲು ಸಾಧ್ಯವಾಗದ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತ ಕರೀತಾರೆ. ಅಂದ್ರೆ ಅದ್ರ ಕೈಯಲ್ಲಿ ಎಷ್ಟು ದ್ರಾವಣವನ್ನ ತನ್ನಲ್ಲಿ ವಿಲೀನಗೊಳಿಸ್ಕೊಬೇಕಾಗುತ್ತೋ ಅಷ್ಟನ್ನ ಮಾತ್ರ
ವಿಲೀನಗೊಳಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂಥ ದ್ರಾವಣವನ್ನ ಎಂತ ಕರೀತಾರೆ? ಪರ್ಯಾಪ್ತ ಅಥವಾ ಸಂತೃಪ್ತ ಅಂತ ಕರೀತಾರೆ. ಈ ನಿರ್ದಿಷ್ಟ ತಾಪದಲ್ಲಿ ಪರ್ಯಾಪ್ತ ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯದ ಪರಿಮಾಣಕ್ಕೆ ಆ ದ್ರಾವಣದ ವಿಲೀನಗೊಳಿಸುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಒಂದು ದ್ರಾವಣವು ಹೊಂದಿರುವ ದ್ರಾವ್ಯದ ಪರಿಮಾಣವನ್ನ ಒಂದೊಮ್ಮೆ ಪರ್ಯಾಪ್ತ ಮಟ್ಟಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನ ಅಪರ್ಯಾಪ್ತ ದ್ರಾವಣ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ನಿರ್ದಿಷ್ಟ ತಾಪದಲ್ಲಿ ಪರ್ಯಾಪ್ತ ದ್ರಾವಣವನ್ನ ತೆಗೆದುಕೊಂಡು ನಿಧಾನವಾಗಿ ತಂಪುಗೊಳಿಸಿದ್ರೆ ಏನಾಗಬಹುದು? ಕೊಟ್ಟಿರುವ ದ್ರಾವಕದಲ್ಲಿ ಒಂದೇ ತಾಪದಲ್ಲಿ ಬೇರೆ ಬೇರೆ ವಿಲೀನತೆಯು ಹೊಂದಿರುತ್ತೆ ಎಂದು ಮೇಲಿನ ಚಟುವಟಿಕೆಯಿಂದ ನಾವು ನಿರ್ಣಯಿಸಬಹುದು. ಈಗ ಬೇರೆ ಬೇರೆ ವಸ್ತುಗಳು ಕೊಟ್ಟಿರುವ ದ್ರಾವಕದಲ್ಲಿ ಒಂದೇ ತಾಪದಲ್ಲಿ ಬೇರೆ ಬೇರೆ ವಿಲೀನ ಹೊಂದಿರುತ್ತದೆ ಎಂದು ಮೇಲಿನ ಚಟುವಟಿಕೆಯಿಂದ ನಾವು ನಿರ್ಣಯಿಸಬಹುದು. ಈಗ ಕೊಟ್ಟಿರುವ ಪರಿಮಾಣ ಅಂದ್ರೆ ನಾನು ಮೆಷರ್ಮೆಂಟ್ ಅಂತ ಆಗ್ಲೇ ಹೇಳಿದೆ, ರಾಶಿ ಅಥವಾ ಗಾತ್ರದ ದ್ರಾವಣದಲ್ಲಿ ಕರಗಿರುವ ದ್ರಾವ್ಯದ ಸಾರತೆ ಅಂತ ಕರೀತಾರೆ. ಅಥವಾ ಒಂದು ದ್ರಾವಣದ ಸಾರತೆ ಅಂದ್ರೆ ಕೊಟ್ಟಿರುವ ನಿರ್ದಿಷ್ಟ ಪರಿಮಾಣದಲ್ಲಿ ಕರಗಿರುವ ದ್ರಾವ್ಯದ ಪರಿಮಾಣ. ಮೇಡಮ್ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನ ಹೇಗೆ ಅರ್ಥ ಮಾಡಿಸಬಹುದು? ಈಗ ದ್ರಾವಣದ ಸಾರತೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಇಸ್ ಈಕ್ವಲ್ ಟು ದ್ರಾವ್ಯದ ಪರಿಮಾಣ ಡಿವೈಡೆಡ್ ಬೈ ದ್ರಾವಣದ ಪರಿಮಾಣ. ಸೊ ದ್ರಾವಣದ ಸಾರತೆ ಹೇಗ್ ಬರುತ್ತೆ? ದ್ರಾವ್ಯದ ಪರಿಮಾಣ ಡಿವೈಡೆಡ್ ಬೈ ದ್ರಾವಣದ ಪರಿಮಾಣ ಇಂದ. ಅಥವಾ ಬರ್ತಿರ್ತೀನಿ. ಹೇಗ್ ಗೊತ್ತಾಗುತ್ತೆ ಅಂದ್ರೆ ದ್ರಾವ್ಯದ ಪರಿಮಾಣ ಡಿವೈಡೆಡ್ ಬೈ ದ್ರಾವಣದ ಪರಿಮಾಣದ ಬದಲು ದ್ರಾವಕದ ಪರಿಮಾಣ. ಅರ್ಥ ಆಯ್ತಾ? ಸೊ ಈಗ ದ್ರಾವಣದ ಸಾರತೆ ನಮ್ಗೆ ಹೇಗ್ ತಿಳಿಯುತ್ತೆ? ದ್ರಾವ್ಯದ ಪರಿಮಾಣ ಡಿವೈಡೆಡ್ ಬೈ ದ್ರಾವಣದ ಪರಿಮಾಣ ಅಥವಾ ದ್ರಾವ್ಯದ ಪರಿಣಾಮ ಡಿವೈಡೆಡ್ ಬೈ ದ್ರಾವಕದ ಪರಿಣಾಮ. ವ್ಯತ್ಯಾಸಗಳನ್ನ ಕಂಡು ಹಿಡ್ಕೊಳೋದನ್ನ ಕಲೀರಿ. ಅರ್ಥ ಆಯ್ತಾ? ಈಗ ಒಂದು ಚಟುವಟಿಕೆ ಅಲ್ಲ, ಒಂದು ಉದಾಹರಣೆಯನ್ನ ನೋಡೋಣ. ಒಂದು ದ್ರಾವಣದ ಸಾರತೆಯನ್ನ ವ್ಯಕ್ತಪಡಿಸಲು ಹಲವಾರು ಮಾರ್ಗಗಳಿವೆ, ಆದರೆ ಇಲ್ಲಿ ನಾವು 2 ವಿಧಾನಗಳನ್ನ ಕಲಿತೀವಿ. ಒಂದು, ದ್ರಾವಣದ ಶೇಕಡಾವಾರು ರಾಶಿಗಳ ನಡುವಣ ಅನುಪಾತ ಕರೆಯಲು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ಅನುಪಾತವನ್ನ ಕಂಡುಹಿಡಿಯಲು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ಗಾತ್ರ ಇಂಟು 100. ಇದನ್ನ ನಾವು ಕಲಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ, ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ಅಥವಾ ಇನ್ನೊಂದು, ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ಗಾತ್ರ ಇಂಟು 100. ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ಲ ಮಕ್ಳೇ? ಒಂದ್ಸಲ ಬರೆದು ತೋರಿಸ್ಬಿಡ್ಲಾ? ಇಲ್ಲಿ ದ್ರಾವಣದ ಸಾರತೆಯನ್ನ ವ್ಯಕ್ತಪಡಿಸಲು ನಾವು ಈ ಮಾರ್ಗವನ್ನ ಕಂಡಿದ್ದೀವಿ. ದ್ರಾವಣದ ಶೇಕಡಾವಾರು ರಾಶಿಗಳ ನಡುವಿನ ಅನುಪಾತ. ರಾಶಿಗಳ ನಡುವಿನ ಅನುಪಾತವನ್ನ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ಸಿಲ್ಲಿತಾ? ಅದೇ ರೀತಿ ರಾಶಿ ಮತ್ತು ಗಾತ್ರಗಳ ಅನುಪಾತ, ಇಲ್ಲಿ ಬರೀ ರಾಶಿಗಳ ಅನುಪಾತ, ಇಲ್ಲಿ ರಾಶಿ ಮತ್ತು ಗಾತ್ರಗಳ ಅನುಪಾತವನ್ನ ಕಂಡುಹಿಡಿಬೇಕಾದ್ರೆ ನಾವೇನಂತ ಕಂಡುಹಿಡಿತೀವಿ? ದ್ರಾವ್ಯದ ರಾಶಿ
ಅಥವಾ ಕ್ಷಮಿಸಿ, ಡಿವೈಡೆಡ್ ಬೈ ದ್ರಾವಣದ ದ್ರಾವಣದ ಏನ್ ಬೇಕು ನಮ್ಗೆ ಇಲ್ಲಿ ಗಾತ್ರ. ಸೊ ಗಾತ್ರವನ್ನ ಇಲ್ಲಿ ಬರ್ದಿಟ್ಕೊಳ್ತೀವಿ ಇಂಟು 100. ತಿಳಿತಾ? ರಾಶಿ ಅನುಪಾತವನ್ನ ಕಂಡುಹಿಡಿಲಿಕ್ಕೆ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ಅದೇ ರಾಶಿ ಗಾತ್ರದ ಅನುಪಾತವನ್ನ ಕಂಡುಹಿಡಿಲಿಕ್ಕೆ ದ್ರಾವ್ಯದ ರಾಶಿ ದ್ರಾವಣದ ಗಾತ್ರ ಇಂಟು 100. ಇದನ್ನ ನಾವು ಕಲಿತೀವಿ. ಈಗ ಒಂದು ಉದಾಹರಣೆಯನ್ನ ನೋಡೋಣ. ಉದಾಹರಣೆ, 320 ಗ್ರಾಂ ನೀರಿನಲ್ಲಿ 320 ಗ್ರಾಂ ನೀರಿನಲ್ಲಿ ಸಾಮಾನ್ಯ ಉಪ್ಪನ್ನ 40 ಗ್ರಾಂ ಕರಗಿಸ್ಬೇಕಾಗುತ್ತೆ. 40 ಗ್ರಾಂ ಉಪ್ಪನ್ನ ಕರಗಿಸ್ಬೇಕಾಗುತ್ತೆ. ಯಾವಾಗ್ಲೂ ನಿಮ್ಗೆ ಈ ರೀತಿ ಪ್ರಶ್ನೆಗಳು ಬಂದಾಗ ಏನ್ ಕೊಟ್ಟಿದ್ದಾರೆ, ಗೀವನ್ ಡೇಟಾ ಅಂತ ಬರ್ದಿಟ್ಕೊಬಹುದು ಇದಿಷ್ಟನ್ನ. ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದಲ್ಲಿ ಸಾರತೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಈಗ ಇದಕ್ಕೆ ಉದಾಹರಣೆ, ಪರಿಹಾರ, ಸೊಲ್ಯೂಷನ್. ದ್ರಾವ್ಯದ ರಾಶಿ, ಇದ್ರಲ್ಲಿ ದ್ರಾವ್ಯ ಯಾವ್ದು, ದ್ರಾವಕ ಯಾವ್ದು ಹೇಳಿ ನೋಡೋಣ. ದ್ರಾವ್ಯ ಬಂದು ಯಾವ್ದಿದ್ರಲ್ಲಿ, ಇದು ದ್ರಾವ್ಯ. ಉಪ್ಪು ಬಂದು ದ್ರಾವ್ಯ, ನೀರು ಬಂದು ದ್ರಾವಕ. ಯಾಕೆ? ಯಾವ ಘಟಕಾಂಶವನ್ನ ತನ್ನಲ್ಲಿ ಕರಗಿಸ್ಕೊಳ್ಳುತ್ತೋ ಅದು ದ್ರಾವಕ ಆಗುತ್ತೆ, ಯಾವ ಘಟಕಾಂಶ ದ್ರಾವಕದಲ್ಲಿ ಕರಗುತ್ತೋ ಅದು ದ್ರಾವ್ಯ ಆಗುತ್ತೆ. ಸೊ ನೀರು ಇಲ್ಲಿ ದ್ರಾವಕ, ಉಪ್ಪು ಇಲ್ಲಿ ದ್ರಾವ್ಯ. ತಿಳಿತಾ? ಈಗ ದ್ರಾವಣದ ರಾಶಿ ಇಸ್ ಈಕ್ವಲ್, ನಮ್ಗೆ ಗೊತ್ತಿರೋದೇನು, ದ್ರಾವಣದ ರಾಶಿ ಇಸ್ ಈಕ್ವಲ್ ಟು ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ. ತಿಳಿತಾ? ಸೊ ಈಗ ದ್ರಾವಣದ ರಾಶಿ ಏನ್ ಬರುತ್ತೆ, ದ್ರಾವ್ಯದ ರಾಶಿ ಉಪ್ಪು 40 ಗ್ರಾಂ ಪ್ಲಸ್ ದ್ರಾವಕದ ರಾಶಿ ಅಂದ್ರೆ ನೀರು ಎಷ್ಟಿದೆ, 320 ಗ್ರಾಂ. ಎಲ್ಲಾದ್ರೂ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಹೇಳಿ, ನಿಧಾನ ಮಾಡ್ಕೊಳ್ಳೋಣ. ಇವೆರಡನ್ನ ಸೇರಿಸಿ ಎಷ್ಟಾಗುತ್ತೆ, 0 0 4 + 2 6 3 360 ಗ್ರಾಂ ಆಗುತ್ತೆ. ಎಷ್ಟಾಗುತ್ತೆ, 360 ಗ್ರಾಂ. ಏನಿದು ದ್ರಾವಣದ ರಾಶಿ. ದ್ರಾವಣದ ರಾಶಿ ಇಸ್ ಈಕ್ವಲ್ ಟು ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ. ಇದರಿಂದ ನಮಗೆ ದ್ರಾವಣದ ರಾಶಿ ಕಂಡು ಸಿಗುತ್ತೆ. ಈಗ ನಮ್ಗೆ ಏನನ್ನ ಕೇಳಿರೋದು, ದ್ರಾವಣದ ರಾಶಿಯ ಶೇಕಡಾವಾರವನ್ನ ಕಂಡಿರಿ. ಇದ್ರದ್ ಫಾರ್ಮುಲಾ ಏನು, ಮಕ್ಳೇ? ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ದ್ರಾವ್ಯದ ರಾಶಿ ಇದು, ದ್ರಾವಕದ ರಾಶಿ ಇದು ಇಂಟು 100. ಈಗ ದ್ರಾವ್ಯದ ರಾಶಿ ಎಷ್ಟಿದೆ, ದ್ರಾವ್ಯದ ರಾಶಿ ಎಷ್ಟಿದೆ, ಇದನ್ನ ಇಲ್ಲಿ ಬರ್ಬಿಡ್ತೀನಿ, ಇದನ್ನ ಅಳಿಸ್ತೀನಿ ನಾನು. ದ್ರಾವ್ಯದ ರಾಶಿ ಎಷ್ಟಿದೆ, 40 ಗ್ರಾಂ ಇದೆ ಅಲ್ವಾ. ದ್ರಾವಕದ ರಾಶಿ ಎಷ್ಟಿದೆ, ದ್ರಾವಣದ ರಾಶಿ ಎಷ್ಟಿದೆ, ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ ಎಷ್ಟು, 360 ಗ್ರಾಂ. ಗೊತ್ತಾಯ್ತಾ 360 ಹೆಂಗ್ ಬಂತು ಅಂತ? 40 + 320 ಆಡ್ ಮಾಡಿದ್ನಲ್ಲ, ದ್ರಾವ್ಯ ಪ್ಲಸ್ ದ್ರಾವಕನ ಆಡ್ ಮಾಡಿದ್ನಲ್ಲ ನಾನ್ ನಿಮ್ಗೆ. ಸೊ ಅವಾಗ ನಮ್ಗೆ ದ್ರಾವಣದ ರಾಶಿ ಸಿಗುತ್ತೆ. 360 ಸಿಕ್ತು ಇಂಟು 100 ಮಾಡ್ಬೇಕು. ಈ ಲೆಕ್ಕನ ಹೇಗ್ ಬಗೆಹರಿಸ್ತೀರಾ, ಇದನ್ನ? ವಿಜ್ಞಾನದಿಂದ ಗಣಿತದ ಕಡೆಗೆ ಹೋಗೋಣ. 0 0 ಹೋಗುತ್ತಾ, 4 1 4 4 9 36, ಹೌದೋ ಇಲ್ವೋ? 1 × 100 ಎಷ್ಟಾಗುತ್ತೆ, 1 × 100 ಡಿವೈಡೆಡ್ ಬೈ 9 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ, 100 ಡಿವೈಡೆಡ್ ಬೈ 9 ಆಗುತ್ತೆ, ಹೌದೋ ಇಲ್ವೋ? ಈಗ ಈ 9ಅನ್ನ 100 ಒಳಗಡೆ ಹಾಕಿದ್ರೆ ಎಷ್ಟು ಬರುತ್ತೆ ನಮ್ಗೆ,
ಹೇಳಿ. 9 ಒಂದ್ಲಿ 9, 10 9 ಹೋದ್ರೆ 1. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಈ 0ನ ಕೆಳಗಿಳಿಸ್ಕೊಂತೀನಿ. ಮತ್ತೆ 9 ಒಂದ್ಲಿ ಎಷ್ಟು 9, ಮತ್ತೆ 1 ಉಳಿಯುತ್ತೆ. ಸೊ 1 ಉಳಿತಲ್ಲ ಅಂತ ಏನ್ ಮಾಡ್ತೀನಿ ನಾನು, ಮತ್ತೆ ಇಲ್ಲೊಂದು ಬಿಂದು ಅಥವಾ ಪಾಯಿಂಟ್ ಅನ್ನ ಇಟ್ಟು ಇಲ್ಲಿ 0ನ ತರ್ಸ್ಕೊಂತೀನಿ. 0ಗೆ ಮತ್ತೆ 9 ಒಂದ್ಲಿ 1, ಮತ್ತೆ ನಾನು ಇಲ್ಲಿ ಏನ್ ಮಾಡ್ತೀನಿ, 9ನ್ನ ಹಾಕ್ತೀನಿ. ಮತ್ತೆ 1 ಉಳಿಯುತ್ತೆ. ಮತ್ತೆ ಪಾಯಿಂಟ್ ಇರೋಕ್ ಮತ್ತೆ 0 ಹಾಕೊಂತೀನಿ. ಸೊ ಇದು ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಸೊ ನಮ್ಗೆ ಏನಂತ ಉತ್ತರ ಸಿಗುತ್ತೆ, 11.111111 ಸಿಗುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ಇದನ್ನ ರೌಂಡ್ ಆಫ್ ಮಾಡ್ತೀವಿ. 11.1ಕ್ಕೆ ರೌಂಡ್ ಆಫ್ ಮಾಡಿ 11.1% ಅನ್ನ ತೆಗೆದುಕೊಳ್ತೀವಿ. ಇದನ್ನ ಹೇಳ್ತೀವಿ ನಾವು ಏನಂತ, ದ್ರಾವಣದ ರಾಶಿಯ ಶೇಕಡಾವಾರು ಅಂತ ಕರಿತೀವಿ. ಅರ್ಥ ಆಯ್ತಾ ಇದು ಹೇಗೆ ಬಂತು ಅಂತ ಅಂದ್ಬಿಟ್ಟು? ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋದು ನಿಮ್ಗೆ ತಿಳಿತೋ ಇಲ್ವೋ? ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ 25ನ್ನ ಓಪನ್ ಮಾಡಿ. ಅದ್ರಲ್ಲಿ ಇದೆ 320 ಗ್ರಾಂ ನೀರಿನಲ್ಲಿ 40 ಗ್ರಾಂ ಸಾಮಾನ್ಯ ಉಪ್ಪನ್ನ ಕರಗಿಸಿ ದ್ರಾವಣವನ್ನ ತಯಾರಿಸಿ. ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದಲ್ಲಿ ಸಾರತನ್ಯ ಕಂಡುಹಿಡಿಯಿರಿ. ಈಗ ನಾವು ಇದ್ರಲ್ಲಿ ಕೇಳಿದ್ವಿ, ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತಕ್ಕೆ ದ್ರಾವ್ಯದ ರಾಶಿ ಪ್ಲಸ್ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100 ಬೇಕು ಅಂತ. ಈಗ ದ್ರಾವಣದ ರಾಶಿಯನ್ನ ಹೇಗ್ ಕಂಡುಹಿಡಿತೀವಿ ನಾವು? ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿಯಿಂದ ನಮ್ಗೆ ದ್ರಾವಣದ ರಾಶಿ ಗೊತ್ತಾಗುತ್ತೆ. ಸೊ 40 ಗ್ರಾಂ ಪ್ಲಸ್ 320 ಗ್ರಾಂ ಎಷ್ಟು ಸಿಗುತ್ತೆ? 360 ಗ್ರಾಂ ಸಿಗುತ್ತೆ. ಈಗ ದ್ರಾವಣದ ರಾಶಿಯ ಶೇಕಡಾವಾರು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ಸೊ ಇದನ್ನ ಮಾಡಿದಾಗ ನಮ್ಗೆ ಈ ಕ್ಯಾಲ್ಕುಲೇಷನ್ ಸಿಗುತ್ತೆ. 11.1% ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಕ್ಲಿಯರ್ ಆಗ್ತಾ ಇದೆ? ಯಾರಿಗಾದ್ರೂ ಏನಾದ್ರು ಅನುಮಾನಗಳಿದೆಯಾ? ಅನುಮಾನಗಳಿದ್ರೆ ಕೇಳಿ ತಿಳ್ಕೊಬಹುದು. ಈ ಒಂದು ಚಟುವಟಿಕೆ ಅಥವಾ ಈ ಒಂದು ಉದಾಹರಣೆ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಟಾಪಿಕ್ಗೆ ಹೋಗಬಹುದು ಅಲ್ವಾ? ಮುಂದಿನ ಟಾಪಿಕ್ ನಿಲಾಂಬಿತ ಮಿಶ್ರಣ. ಸೊ ನಾವ್ ಇದುವರೆಗೂ ಏನ್ ಕಂಡ್ವಿ? ದ್ರಾವಣದ ಬಗ್ಗೆ ಕಂಡ್ವಿ. ನಾವ್ ಆಗ್ಲೇ ಹೇಳ್ದಂಗೆ ಎ ಮತ್ತೆ ಬಿ ಗುಂಪಿಗೆ ಸಿಕ್ಕಿರೋದು ಏನಾಗಿತ್ತು? ದ್ರಾವಣವಾಗಿತ್ತು. ಸಿ ಗುಂಪಿಗೆ ಸೇರಿದ್ದು ನೀಲಾಂಬಿತ ಮಿಶ್ರಣವಾಗಿದೆ. ಮತ್ತೆ ಡಿ ಗುಂಪಿಗೆ ಸೇರಿದ್ದು ಕಲಹ ದ್ರಾವಣವಾಗಿದೆ. ಸೊ ಅದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ನೀಲಾಂಬಿತ ಮಿಶ್ರಣದ ಬಗ್ಗೆ ತಿಳ್ಕೊಂತ ಸಾಗೋಣ. ಈಗ ಚಟುವಟಿಕೆ 2.2 ನಾನು ಯಾಕೆ ಇನ್ನೊಂದ್ ಸತಿಯ ಚಟುವಟಿಕೆನ ಮಾಡಿಸ್ತೀನಿ ಅಂತ ಗೊತ್ತಾಯ್ತಲ್ವಾ? ಯಾಕಂದ್ರೆ ಇಡೀ ಕ್ಲಾಸ್ ಇವತ್ತು ಅವಲಂಬಿತವಾಗಿದ್ದು ಆ ಚಟುವಟಿಕೆಯ ಮೇಲೇನೆ. ಅದರಲ್ಲಿ ಸಿ ಗುಂಪು ಪಡೆದಿರುವ ಅಸಮರೂಪ ವ್ಯವಸ್ಥೆಯಲ್ಲಿ ಘನವಸ್ತುಗಳ ದ್ರವ ವಸ್ತುವಿನ ಚದುರಿರ್ತವೆ. ಸೊ ಸಿ ಗುಂಪಿಗೆ ಏನ್ ಸಿಕ್ಕಿತ್ತು? ಗೋಧಿ ಅಲ್ವಾ? ಗೋಧಿ ಸಿಕ್ಕಿತ್ತು ಸಿ ಗುಂಪಿಗೆ. ಗೋಧಿ ಮತ್ತೆ ಇನ್ನೊಂದು ವಸ್ತು ಇತ್ತು, ಏನದು? ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿ. ಸಿ ಗುಂಪಿಗೆ ಸಿಕ್ಕಿದೇನು? ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿ. ಸೊ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ? ಇದನ್ನ ನೀಲಾಂಬಿತ ಮಿಶ್ರಣ ಅಂತ ಕರೀತಾರೆ. ಒಂದು ನೀಲಾಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದೆ. ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರೋಲ್ಲ. ನೀವು ನೀರಿನಲ್ಲಿ ಗೋಧಿ ಹಿಟ್ಟು ಅಥವಾ ಸುಣ್ಣದ ಪುಡಿಯನ್ನು ಹಾಕಿದಾಗ ಅದು ವಿಲೀನ ಅಂದ್ರೆ ಡಿಸಾಲ್ವ್ ಆಗಿರೋದಿಲ್ಲ. ಆದ್ರೆ ಇಡೀ ಮಾಧ್ಯಮದಲ್ಲಿ ನೀಲಾಂಬಿತ ಸ್ಥಿತಿಯಲ್ಲಿ ಇರುತ್ತದೆ. ಅರ್ಥ ಆಯ್ತಾ? ನೀಲಾಂಬಿತ ಮಿಶ್ರಣವು ಕಣ್ಣುಗಳ ಬರಿಗಣ್ಣಿಗೆ ಕಾಣಿಸುತ್ತೆ. ಈಗ ನಾನು ನೀರಿನಲ್ಲಿ ಈ ತರ ಗೋಧಿ ಹಿಟ್ಟನ್ನ ಹಾಕಿದಾಗ ಆ ಹಿಟ್ಟು ಹಾಗೆ ನಮ್ಗೆ ನೀರಲ್ಲಿ ಕಾಣುತ್ತೆ, ಅಥವಾ ಸುಣ್ಣದ ಪುಡಿಯನ್ನ ಹಾಕಿದಾಗೂ ಕಾಣುತ್ತೆ, ಅಥವಾ ಅದನ್ನ ಸೋಸಿದಾಗ ಸೋಸಣಿಗೆಗೆ ಅದು ಅಂಟುಕೊಂಡು ಕೂಡ ಇರುತ್ತೆ. ಈಗ ನೀಲಾಂಬಿತ ಮಿಶ್ರಣದ ಲಕ್ಷಣಗಳು ಏನೇನು ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಲಕ್ಷಣಗಳು ಏನೇನು ಅಂತ ತಿಳ್ಕೊಂತ ಹೋಗೋಣ. ನೀಲಾಂಬಿತ ಮಿಶ್ರಣವು ಒಂದು ಅಸಮರೂಪ ಮಿಶ್ರಣವಾಗಿದೆ. ನೀಲಾಂಬಿತ ಮಿಶ್ರಣವು ಕಣಗಳನ್ನ ಬರೀ ಕಣ್ಣಿನಲ್ಲಿ ನೋಡೋಕೆ ಆಗೋದಿಲ್ಲ. ನೀಲಾಂಬಿತ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ
ಬೆಳಕಿನ ಕಿರಣವನ್ನ ಚದುರಿಸುತ್ತವೆ ಮತ್ತು ಅದರ ಪಥ ಕಾಣುವಂತೆ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ನೀಲಾಂಬಿತ ಮಿಶ್ರಣವು ತನ್ನ ಮೂಲಕ ಹಾದು ಹೋಗುವಂತಹ ಬೆಳಕಿನ ಕಿರಣವನ್ನ ಚದುರಿಸುತ್ತೆ ಮತ್ತು ಅದರ ಪಥ ಕಾಣುವಂತೆ ಮಾಡುತ್ತೆ. ಕೊನೆಯದಾಗಿ ನೀಲಾಂಬಿತ ಮಿಶ್ರಣವನ್ನ ಅಲುಗಾಡಿಸದೇ ಬಿಟ್ಟಲ್ಲಿ ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತವೆ. ಸೊ ಇದನ್ನ ಅಲ್ಲಾಡಿಸದೆ ಹಾಗೆ ಬಿಟ್ರೆ ಈ ದ್ರಾವ್ಯದ ಕಣಗಳು ನಾವು ಆ ಒಂದು ತಳದಲ್ಲಿ ಕಾಣಬಹುದು. ನೀಲಾಂಬಿತ ಮಿಶ್ರಣವು ಅಸ್ಥಿರ. ಈ ಕಣಗಳನ್ನ ಸೋಸುವಿಕೆ ಪ್ರಕ್ರಿಯೆ ಮೂಲಕ ಮಿಶ್ರಣದೊಂದಿಗೆ ಬೇರ್ಪಡಿಸಬಹುದು. ಯಾವಾಗ ದ್ರವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತದೆಯೋ ಆಗ ಮಿಶ್ರಣ ನೀಲಾಂಬತ್ವವು ಇಲ್ಲವಾಗುತ್ತದೆ ಮತ್ತು ಅದು ಬೆಳಕನ್ನ ಇನ್ನೊಂದು ಚದುರಿಸುವುದಿಲ್ಲ. ಸೊ ಈ ಪಾಯಿಂಟ್ಗಳನ್ನ ನಾವು ಇವತ್ತಿನ ಟಾಪಿಕ್ ನಲ್ಲಿ ಕಲ್ತ್ವಿ. ಇವತ್ತಿನ ಟಾಪಿಕ್ ನಲ್ಲಿ ಕಲ್ತಂತಹ ಚಟುವಟಿಕೆ, ಉದಾಹರಣೆ, ದ್ರಾವಣ ಮತ್ತು ನೀಲಾಂಬಿತ ಮಿಶ್ರಣ ಇವೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಎಲ್ಲಾದ್ರೂ ಡೌಟ್ಸ್ ಗಳಿದ್ರೆ ಕೇಳಿ ತಿಳ್ಕೊಬಹುದು. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ ಜೊತೆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.